ಪ್ರಾಣನಾದ ನಮ್ಮ ಮಾತು ಕೇಳಯ್ಯ, ಹರಿನಾಮ ಸ್ಮರಣೆ ಬಿಟ್ಬಿಡಯ್ಯ. ಅಯ್ಯ ಭಟ್ಟರೇ, ಹರಿಯೇ ನನ್ನ ಜ್ಞಾನ, ಹರಿಯೇ ನನ್ನ ಪ್ರಾಣ. ಅವನಿಲ್ಲದೆ ನಾನಿಲ್ಲ, ಅವನನ್ನು ಮರೆಯಲು ಸಾಧ್ಯವಿಲ್ಲ. ಏ ಕತ್ರಿ, ಏನಯ್ಯ ಇವನ ಕತೆ? ಕಣಿ ಕೇಳು, ಹೇಳ್ದಂಗೆ ಕೇಳ್ತಾನೋ ಇಲ್ವೋ ಕೇಳು. ಅಯ್ಯ ಪ್ರಹ್ಲಾದ ಕುಮಾರ, ನನ್ನ ಮಾತು ಕೇಳಯ್ಯ, ಹರಿನಾಮ ಸ್ಮರಣೆಯನ್ನ ಬಿಟ್ಟು ಬಿಡಯ್ಯ. ಇಲ್ಲ ಅಂದ್ರೆ ನೋಡಲ್ಲಿ, ಹರಿಭಕ್ತರಿಗೆ ಕೊಡೋ ಶಿಕ್ಷೆನ ನಿನಗೂ ಆ ಶಿಕ್ಷೆ ಆಗತ್ತೆ, ಬಿಟ್ಬಿಡು. ತಗ್ಗಿಸುವೆ ಮದ ಮದ್ನರಾದಿಗಳ, ತಗ್ಗಿಸುವೆ ಮದ ಮದ್ನರಾದಿಗಳ. ಸಿಕ್ಕಿದರೆ ಇವೆ ನಂದದಿಂದಲೇ, ಸಿಕ್ಕಿದರೆ ಇವೆ ನಂದದಿಂದಲೇ. ತಗ್ಗಿಸುವೆ ಮದ ಮದ್ನರಾದಿಗಳ. ಹಿಡಿದು ಮೂರ್ಖರ ಒಡಲ ಬಗೆದು, ಹಿಡಿದು ಮೂರ್ಖರ ಒಡಲ ಬಗೆದು, ಹೊರಲ ಹೋಗಿ ನಾಂ ತಿರವನ್ನು ತರಿದು, ಹೊರಲ ಹೋಗಿ ನಾಂ ತಿರವನ್ನು ತರಿದು. ತಗ್ಗಿಸುವೆ ಮನವಸ್ಕರಾದಿಗಳ. ಪರಮಧುರರನ್ನು ಮುದದಿ ಗೆಲ್ಲುವೆ, ಪರಮಧುರರನ್ನು ಮುದದಿ ಗೆಲ್ಲುವೆ. ಮರವು ಮುರಿದು ಮರಮತ್ತ ಮಾಡುವೆ, ಮರವು ಮುರಿದು ಮರಮತ್ತ ಮಾಡುವೆ. ತಗ್ಗಿಸುವೆ ಮನವಸ್ಕರಾದಿಗಳ. ಅಯ್ಯ ಪ್ರಾಲ್ನಾದ, ನಮ್ಮ ಮಾತ ಕೇಳೆಯ, ಹರಿನಾಮ ಸ್ಮರಣೆ ಬಿಡಯ್ಯ. ನೋಡಲ್ಲಿ, ಹರಿಭಕ್ತರಿಗೆ ಕೊಡೋ ಶಿಕ್ಷೆನ ನಿನಗೂ ಆ ಶಿಕ್ಷೆ ಆಗುತ್ತೆ ನೋಡು, ಬಿಟ್ಬಿಡು. ಹರಿಯೇ ಬಿಂದ, ಹರಿಯೇ ಗೋವಿಂದ, ಹರಿಯೇ ಗೋವಿಂದ, ಹರಿಯೇ ಗೋವಿಂದ, ಹರಿಯೇ ಹರಿಯೇ ಗೋವಿಂದ, ಹರಿಯೇ ಪ್ರಾಲ್ನಾದ ಕುಮಾರನು ಸಾಮಾನ್ಯನಲ್ಲ. ನಮ್ಮ ಹರಿನಾಮದ ಸ್ಮರಣೆ ಮಾಡುತ್ತಲೇ ನಮ್ಮ ಬಡವರ ಕೈಯಲ್ಲಿದ್ದ ಆಯುಧಗಳು ನಮ್ಮನ್ನೇ ಚಿತ್ರಹಿಂಸೆ ಮಾಡಿದವು. ಮಾತ್ರವು ನಮ್ಮನ್ನೇ ಚಿತ್ರಹಿಂಸೆ ಮಾಡಿದವು. ಚಿತ್ರಹಿಂಸೆ, ಹರಿನಾಮ ಸ್ಮರಣೆ, ಹರಿನಾಮ ಸ್ಮರಣೆ. ಹೌದು ತಂದೆ, ನನಗೆ ಗೊತ್ತಿರುವುದೊಂದೇ ಹರಿನಾಮ ಸ್ಮರಣೆ. ಹರಿ ಎಂದರೆ ಹವನಾರು, ಹರಿ ಎಂದರೆ ಅವನಾರು. ಹರಿ ಎಂದರೆ ಹವನಾರು, ಹರಿ ಎಂದರೆ ಹವನಾರು. ದಪ್ಪವನೆಂದ್ರದಿ ಧೈರ್ಯದ ನಿಲ್ಲು, ಕೊಂಡಿಗೆ ಇರುವ ಗಂಡವನೇನು. ಭೋಗವನೆದುರಲ್ಲಿ ಧೈರ್ಯದ ನಿಲ್ಲುವ ಕೊಂಡಿಗೆ ಇರುವ ಗಂಡವನೇನು. ಹರಿ ಎಂದರೆ ಹವನಾರು, ಹರಿ ಎಂದರೆ ಅವನಾರು. ನನ್ನಂತೆ ಅಮೃತ ಗೆದ್ದಂತ ಮಹಾಮೈವನೇನೋ, ನನ್ನ ತಾತ ಆ ಬ್ರಹ್ಮನಂತೆ ಅವ ಸೃಷ್ಟಿಕರ್ತನೇನೋ. ನನ್ನಂತೆ ಅವ ವೃದ್ಧ ಗೆದ್ದಂತ ಮಹಾಮೈವನೇನೋ, ನನ್ನ ತಾತ ಆ ಬ್ರಹ್ಮನಂತೆ ಅವ ಸೃಷ್ಟಿಕರ್ತನೇನೋ. ನನ್ನಯ ಕುಲದೈವ ಶಿವನಿಗೆ ಸಮನೇನೋ. ನನ್ನಯ ಕುಲದೈವ ಶಿವನಿಗೆ ಸಮನೇನೋ. ಮಾಯಗಾರನು ಮೋಸಗಾರನು ನಿನಗೆ ತಿಳಿಯದೇನೋ. ಮಾಯಗಾರನು ಮೋಸಗಾರನು ನಿನಗೆ ತಿಳಿಯದೇನೋ. ಹರಿ ಎಂದರೆ ಹವನಾರು, ಹರಿ ಎಂದರೆ ಅವನಾರು. ದಾನವನೆದುರಲ್ಲಿ ಧೈರ್ಯದಿ ನಿಲ್, ಕೊಂಡಿಗೆ ಇರುವ ಗಂಡವನೇನು. ದಾನವನೆದುರಲ್ಲಿ ಧೈರ್ಯದಿ ನಿಲ್ಲು, ಕೊಂಡಿಗೆ ಇರುವ ಗಂಡವನೇನು. ಹರಿ ಎಂದರೆ ಹವನಾರು,
ಹೋಗಿ ಅನ್ನು ನೀರನ್ನು ಕೊಡಬೇಡಿ. ಪರಿಣಾಮದಲ್ಲಿ ಹೊಟ್ಟೆ ತುಂಬಿಸಿದೆಂಬ ಸತ್ಯ ಅನಿವಾರ್ಯ ಮೇಲೆ ಕರೆದುಕೊಂಡು ಸೆಳೆದುಕೊಂಡು ಹೋಗಿ. ಬೇಡಿ ಸ್ವಾಮಿ, ಬೇಡಿ, ದುಡುಕಬೇಡಿ. ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ಪ್ರಹ್ಲಾದ, ಕುಮಾರ, ಮಕ್ಕಳು ಯಾವಾಗಲೂ ತಂದೆಯ ಮಾತನ್ನೇ ಕೇಳಬೇಕು. ಅದೇ ಅವರಿಗೆ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ. ನೋಡಿದ್ರಾ ಸ್ವಾಮಿ, ನೋಡಿದ್ರಾ? ಈಗ ನೀವು ಏನೇ ಹೇಳಿದ್ರೋ ಅವನು ತಿರಸ್ಕರಿಸುವುದಿಲ್ಲ. ಕೇಳಿ, ಬೇಕಾದರೂ ಕೇಳಿ. ನಾನು ಹೇಳಿದಂತೆ ಕೇಳುವೆಯ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣ. ಇವನು ನನ್ನ ಮಗನಲ್ಲ, ನಮ್ಮ ಕುಲಕ್ಕೆ ವಿರುದ್ಧವಾಗಿ ಜನಿಸಿದ್ದಾನೆ. ಮಹೇಂದ್ರ, ಮಹೇಂದ್ರ, ನಿನ್ನ ವಜ್ರಾಯುಧದಿಂದ ಈ ಪ್ರಹ್ಲಾದ ಕುಮಾರನನ್ನು ಛಿದ್ರ ಛಿದ್ರ ಮಾಡಿಬಿಡು. ಬೇಡಿ ಸ್ವಾಮಿ, ಬೇಡಿ. ರೈತೇಂದ್ರ, ಮಗನನ್ನು ಕೊಲಿಸೊಟ್ಟು ಕಠಿಣವಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನು ಅವನನ್ನು ಕೊಲ್ಲಿರೋ ಇಲ್ಲವೋ ಹೊಗಳು. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ನೋನಿಲ್ಲದ ಸಮಯದಲ್ಲಿ ಗರ್ಭದಲ್ಲಿದ್ದ ಅರ್ಭಕನನ್ನು ನಾಶ ಮಾಡಲು ಬಂದಿದ್ದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ಅಂದು ಇವನನ್ನು ಕೊಲ್ಲಲು ಪ್ರಯತ್ನಿಸಿದ್ದಕ್ಕೆ ಇಂದು ನಿನ್ನ ಅಡಿಯಾಳಾಗಿ ಅಲದಾಡುತ್ತಿರುವೆ. ಎಂದು ಇವನನ್ನು ಕೊಂದೇ ಬಿಟ್ಟರೆ ಇನ್ಯಾವ ದುರ್ಗತಿ ಕಾದಿರುವುದೋ ಕಾಣೆ. ನನ್ನಿಂದ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿನ್ನಿಂದ ಆಗದು. ಅಗ್ನಿ, ಅಗ್ನಿ, ಈ ಪ್ರಹ್ಲಾದ ಕುಮಾರನ್ ಒಂದು ಬಾರಿ ಎಪ್ಪಿಕೊಂಡು ಬೂದಿಯೂ ಸಹ ಇಲ್ಲದಂತೆ ಭಸ್ಮ ಮಾಡಿಬಿಡು. ದಾನವೇಂದ್ರ, ಕ್ರೋಧಾಗ್ನಿಯಿಂದ ದುಡುಕಿ ಮಗನನ್ನು ಕಳೆದುಕೊಂಡು ಆಮೇಲೆ ಹತ್ತರೆ ಮಗನು ಬರುವುದಿಲ್ಲ. ಬೇಕಾಗಿಲ್ಲ, ಇವನು ಮತ್ತೆಂದು ಬರಕೂಡದೆಂದೇ ಈ ಆಜ್ಞೆ. ಅಳಿಯಿತು, ಅಳಿಯಿತು, ಸಂಪೂರ್ಣವಾಗಿ ಮುಗಿಯಿತು. ನನ್ನ ಸಾಮ್ರಾಜ್ಯದಲ್ಲಿ ನನ್ನ ವೈರಿಯ ಸ್ಮರಣೆ ಹೊಳೆಯಿತು, ಹೊಳೆಯಿತು. ನಿನ್ನ ಬಕುತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ನಿನ್ನ ಬಕುತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ಹರಿ ಹರಿ ಎನ್ನುವ ಜೀವಿಯ ಬಳಿಗೆ, ಹರಿ ಹರಿ ಎನ್ನುವ ಜೀವಿಯ ಬಳಿಗೆ ಯಮನ ಪಾಶ ಬರುವುದು ಉಂಟೆ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಅಮ್ಮ, ಪ್ರಹ್ಲಾದ, ಕುಮಾರ, ಬೆಂಕಿ ನಿನ್ನನ್ನು ಸುಡಲಿಲ್ಲವೇ ಕಂದ? ಇಲ್ಲವಮ್ಮ. ಅಮ್ಮ, ಹರಿಸ್ಮರಣೆ ಮಾಡುವವರಿಗೆ ಯಾವ ಅಪಾಯವೂ ತಟ್ಟುವುದಿಲ್ಲ. ತಂದೆ, ಶ್ರೀಹರಿ ಭಕ್ತ ರಕ್ಷಕನು, ಸರ್ವಶಕ್ತನು. ನೀನು ಅವನಲ್ಲಿ ದ್ವೇಷವನ್ನು ಬಿಟ್ಟು ಅವನ ಜ್ಞಾನ ಮಾಡಿದರೆ ಸೆಳೆದುಕೊಂಡು ಹೋಗು. ಇವನನ್ನು ಹೇಗಾದ್ರೂ ಸರಿ ಇವನ ಸತ್ತ ಸುದ್ದಿಯನ್ನು ತಂದರೆ ಸಾಕು. ಸೆಳೆದುಕೊಂಡು ಹೋಗು. ಇಲ್ಲ, ಇಲ್ಲ, ಬಿಡುವುದಿಲ್ಲ. ಕುಮಾರ. ಹಿರಣ್ಯ, ಬಾಮ್ಮ. ನೀನು ನಾನು ನಾ ಹೆತ್ತ ಮಗನೇ, ನಾ ಬೆಳೆಸಿದ ಹಿರಣ್ಯಕಶಿಪುವೆ. ಏಕೆ ಸಂದೇಹವೇ? ನಿನ್ನ ನಡೆನುಡಿಗಳು ಹಾಗೆ ಕಾಣುತ್ತಿದೆ. ಏಕೆ? ಏನಾಯಿತು ಅಂತ ಅಪರಾಧ ನಮ್ಮಿಂದ? ನೀನು ವರ ಪಡೆದು ಬಂದ ಮೇಲೆ ಮೊದಲಿನಂತಿಲ್ಲ.
ನೀನೇ ಅಭಿನವ ಪರಮೇಶ್ವರನಂತೆ. ಹೌದು, ಏನಾಯಿತು ಈಗ? ನಿನ್ನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ತುಳುಕಲಿ. ನಿನ್ನ ನೋಟದಲ್ಲಿ ಕರುಣೆಯ ನೆರಳೇ ಇಲ್ಲ, ಕಟುಕತನ ಎದ್ದು ಕಾಣುತ್ತಿದೆ. ಕೊಡಲಿ. ಹೆತ್ತ ಮಗನನ್ನೇ, ಆ ಹಸು ಕಂದನನ್ನೇ ಕೊಲ್ಲಿಸಲು ಆಜ್ಞಾಪಿಸಿರಲ್ಲ ಏಕೆ? ನನ್ನ ಶತ್ರು. ಏಕೆ? ಅವನು ನಿನ್ನ ಮಗನಲ್ಲವೇ? ತಂದೆಗೆ ಅವಿಧೇಯನಾದ ಮಗನಲ್ಲ, ಅವನು ನನ್ನ ಶತ್ರು. ತಾಯಿಗೆ ಅವಿಧನಾದವನು ವೈರಿ ತಾನೇ. ಏನಂದ? ತಾಯಿಗೆ ಅವಿಧೇಯನಾದ ಮಗ ಹೊಯ್ದಿದ್ದಾನೆ ಹಾಗೆ ತಿಳಿದುಕೋ. ಹಿರಣ್ಯ, ಹಿರಣ್ಯ, ತಾಯೆಂಬ ಮಮತೆಯೋ ನಿನಗಿಲ್ಲವೇನು? ಏಕಿಲ್ಲ, ಅಪಾರವಾಗಿದೆ, ಅಪಾರವಾಗಿದೆ. ಇಲ್ಲ, ಸುಳ್ಳು ಹೇಳುತ್ತಿರುವೆ. ಈಗ ನಿನಗೆ ಹಿರಿಯರು ಕಿರಿಯರಲ್ಲಿ ಪ್ರೀತಿ ವಿಶ್ವಾಸವಿಲ್ಲ, ಪ್ರೀತಿ ಗೌರವವೇ ಇಲ್ಲ. ಅಮ್ಮ, ನಾನೇನು ಇನ್ನು ತೊಟ್ಟಿಲ್ಲ ಕೂಸಲ್ಲ. ತೊಡೆಯ ಮೇಲೆ ಕುಳಿತು ನೀನು ಹೇಳುವಂತ ಅರ್ಥಹೀನ ಕಥೆಗಳನ್ನು ನಂಬುವ ಅಪ್ರಬುದ್ಧ ನಾನಲ್ಲ. ನನ್ನನ್ನು ಕಂಡರೆ ಬ್ರಹ್ಮ ಬೆದರುವ, ಹರ ಹೆದರುವ, ಕೆಟ್ಟು ಓಡುವ. ಶಿವ ಶಿವ, ಅಹಂಕಾರದಿಂದ ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ದೈವ ಶಕ್ತಿಯನ್ನೇ ನಿಂದಿಸುತ್ತಾ ಆ ದೈವವನ್ನೇ ಮರೆತಿರುವ ನಿನಗೆ ಇನ್ನಾವ ಶಕ್ತಿಯೂ ಸಹಾಯಕ್ಕೆ ಬರಲಾರದು. ನೀನು ಉಸಿರಾಡುವುದಕ್ಕೆ ಆ ದೈವ ಶಕ್ತಿಯೇ ಕಾರಣ, ನೀನು ಮೆರೆದಾಡುವುದಕ್ಕೆ ಆ ದೈವ ಶಕ್ತಿಯೇ ಕಾರಣ. ಸಾಗು ಮಾಡು ನಿನ್ನ ಪ್ರಲಾಪ. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತುಗಳನ್ನು ಮಾಡಿದೆ ಅವರ ನಾಲಿಗೆಯನ್ನು ಸೀಳಿ ಬಿಡುತ್ತಿದ್ದೆ. ಹಿರಣ್ಯ, ನನ್ನ ಸೊಸೆಯ ನಿಟ್ಟಿಸುರಿನಿಂದ ನೀನು ದಗ್ಧವಾಗಿ ಹೋಗುವೆ. ನೀನು ಉದ್ಧಾರವಾಗಲಾರೆ, ನೀನು ದಗ್ಧವಾಗಿ, ನೀನು ಸುಟ್ಟು ಭಸ್ಮವಾಗುವೆ. ಹಿರಣ್ಯ, ಸರ್ವೇಶ್ವರನಿಗೆ ವಿವೇಕವಾಣಿ, ಸರ್ವಜ್ಞನಿಗೆ ಬುದ್ಧಿಯ ಮಾತುಗಳು. ಹಿರಣ್ಯ, ಸೆಳೆದುಕೊಂಡು ಹೋಗಿ ಮುದುಗುಡಿಯಲ್ಲಿ ಅವಳ ಆಶ್ರಮಕ್ಕೆ ತಳ್ಳಿ ಬಂದು. ನೀನು ಉದ್ಧಾರವಾಗಲಾರೆ, ನೀನು ಉದ್ಧಾರವಾಗಲಾರೆ, ನೀನು ಉದ್ಧಾರವಾಗಲಾರೆ. ಹಿರಣ್ಯ, ನೀನು ಉದ್ಧಾರವಾಗಲಾರೆ. ಸ್ವಾಮಿ, ಸ್ವಾಮಿ, ಅಯ್ಯೋ, ನೋಡಿದಿರಾ, ನೋಡಿದಿರಾ ನಮ್ಮ ಕುಮಾರನನ್ನು? ಮೃತ್ಯುವು ಬೆನ್ನಟ್ಟಿ ಬರುತ್ತಿದೆ. ಹೀಗಿರುವಾಗ ನನ್ನ ಕಂದನನ್ನು ರಕ್ಷಿಸುವರಾರು ಸ್ವಾಮಿ? ಯಾರು? ಶಾಂತಿ ದೇವಿ, ಸಮಾಧಾನಳಾಗು, ಸಮಾಧಾನಳಾಗು. ಹಾಗಾದರೆ ನನ್ನ ಕಂದನನ್ನು ಕಾಪಾಡಲು ಯಾರೂ ಇಲ್ಲವೇ? ದೇವಿ, ನಿನಗೆ ನೆನಪಿದೆಯೇ, ಅಂದೊಂದು ದಿನ ಭಯಂಕರನಾದ ರುದ್ರನು ತನ್ನ ಕೆಂಗಣ್ಣನ್ನು ಪಸರಿಸಿ ಸಂಚರಿಸುವ ಪ್ರದೋಷ ಕಾಲದಲ್ಲಿ ಸತಿಪತಿಗಳು ಒಂದಾದರೆ ಹುಟ್ಟುವ ಮಕ್ಕಳೇ ಹೀಗೆ ದುಷ್ಟರಾಗಿ ಲೋಕಕಂಟಕರಾಗಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ದೇವಿ, ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ. ಸ್ವಾಮಿ, ನಮ್ಮ ಕಂದನನ್ನು ಕಾಪಾಡುವರು ಯಾರು ಸ್ವಾಮಿ? ಯಾರು? ಅಯ್ಯೋ ಮರುಳೆ, ನಿನಗೆ ಇನ್ನೂ ಮಗನ ಮೇಲಿನ ಮಮಕಾರ ಹೋಗಿಲ್ಲವೇ? ಆ ಮಮಕಾರವನ್ನ ಬಿಟ್ಟು ಆ ಪರಮಾತ್ಮನಲ್ಲಿ ಮನಸ್ಸನ್ನಿಡು. ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲವೂ ಲಭಿಸುತ್ತದೆ. ಆಗಲಿ ಸ್ವಾಮಿ, ನಮ್ಮ ಆಜ್ಞೆಯಂತೆ ಆಗಲಿ. ಶರಣಯ್ಯ ಶರಣು ಶ್ರೀಹರಿಯೇ, ಶರಣಯ್ಯ ಶರಣು ಶ್ರೀಹರಿಯೇ, ಭಕ್ತೋದ್ಧಾರಕ ಶ್ರೀನಿಧಿಯೇ, ಭಕ್ತೋದ್ಧಾರಕ ಶ್ರೀನಿಧಿಯೇ, ಶರಣಯ್ಯ ಶರಣು ಶ್ರೀಹರಿಯೇ. ನಿನ್ನಯ ಮಹಿಮೆಯ ನಾನರಿಯೇ, ನಿನ್ನಯ ಮಹಿಮೆಯ ನಾನರಿಯೇ, ಶರಣಯ್ಯ ಶರಣು ಶ್ರೀಹರಿಯೇ.
ಪಾಪವ ನಾಶ ಮಾಡುವ ಕರುಣಾಮಯನು ನೀನಯ್ಯ. ಘೋರ ಪಾಪವ ನಾಶ ಮಾಡುವ ಕರುಣಾಮಯನು ನೀನಯ್ಯ. ಸತ್ಯ ಸ್ವರೂಪನೇ ನಿತ್ಯ ನಿರ್ಮಲನೇ ಸತ್ಯ ಸ್ವರೂಪನೇ ನಿತ್ಯ ನಿರ್ಮಲನೇ ಅಮಿತ ಫಲ ಕೊಡುವ ಕರುಣಾಪೂರ್ಣನೇ. ಕಾಮಿತ ಫಲ ಕೊಡುವ ಕರುಣಾಪೂರ್ಣನೇ ಶರಣಯ್ಯ ಶರಣು ಶ್ರೀಹರಿ. ಭಕ್ತೋದ್ಧಾರಕ ಶ್ರೀನಿಧಿಯೇ ಶರಣಯ್ಯ ಶರಣು ಶ್ರೀಹರಿ. ಶ್ರೀಹರಿಯೇ ಅಯ್ಯ ಪ್ರಹ್ಲಾದ ಕುಮಾರ, ಹರಿನಾಮ ಸ್ಮರಣೆಯನ್ನ ಬಿಟ್ಟು ಬಿಡಯ್ಯ, ನನ್ನ ಮಾತು ಕೇಳಯ್ಯ. ಅಯ್ಯ ಭಟರೇ, ಹರಿನಾಮದ ಸವಿಯನ್ನು ನೀವೇನು ಬಲ್ಲಿರಿ, ಅದು ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ನೀವು ನನ್ನೊಡನೆ ಹರಿಜ್ಞಾನ ಮಾಡಿ ಪಾವನರಾಗಿ. ಏನಪ್ಪ, ನಾವು ನಿನ್ನೊಡನೆ ಹರಿಜ್ಞಾನ ಮಾಡ್ಬೇಕಾ? ಲೇ ಛತ್ರಿ, ಇವನ್ನ ಏನಾರ ಮಾಡಿ ಮುಗಿಸ್ಬಿಡ್ಬೇಕು ಕಣಯ್ಯ. ಹಂಗಂದ್ರೆ ಹೆಂಗಯ್ಯ? ಏನ್ ಮಾಡೋದು? ಅಯ್ಯೋ ಪೆಂಗೆ, ಏನಾದ್ರೂ ಒಂದು ಉಪಾಯ ಹೇಳೋ ಮಂಗೆ. ಅಯ್ಯೋ ಮಂಗೆ, ನಾನೇ ಹೇಳ್ಬೇಕಾ? ಅಲ್ಲಿ ನೋಡಲ್ಲಿ ಬೆಟ್ಟ ಬೆಟ್ಟ ಬೆಟ್ಟ, ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಇವನ್ನ ಪುಸ್ತಕಂತ ತಳ್ಳಿಬಿಡುವೆ. ಆಗ ಪಾಠಕ್ಕಂತ ಸಡಾಯ್ತದೆ. ಹೆಂಗೆ? ಚೆನ್ನಾಗಿದೆ. ಬಾ ಬಾ. ಲೋ 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 ಛತ್ರಿ, ಏನಯ್ಯ ಇದು? ಇವನ್ನ ಕರ್ಕೊಂಡು ಹೋಗಿ ಆ ಬೆಟ್ಟದ ಮೇಲಿಂದ ಪಟಕ್ಕಂತ ತಿಳಿದ್ರು ಬದುಕು ಬಂದವನಲ್ಲಯ್ಯ. ಹೆಂಗಯ್ಯ? ಏನಯ್ಯ ಇದು? ಇವನು ಸಾಮಾನದ ಮನಸ್ಸಲ್ಲ ಕಣಯ್ಯ. ಏನಯ್ಯ ಮಾಡೋದು? ಅಯ್ಯ ಪ್ರಹ್ಲಾದ ಕುಮಾರ, ನನ್ನ ಮಾತು ಕೇಳಯ್ಯ. ಹರಿಜ್ಞಾನನ ಬಿಟ್ಬಿಡಯ್ಯ, ನನ್ನ ಮಾತು ಕೇಳಯ್ಯ, ಬಿಟ್ಬಿಡು. ಲೇ ಛತ್ರಿ, ಆನೆ ಹೆಂಗೆ ಶರೀರ ಮಡಿಕೊಂಡಿದ್ಯಾ? ಏನಾದ್ರೂ ಒಂದು ಉಪಾಯ ಹೇಳ್ದ? ಅಯ್ಯೋ ಒಂದು ಉಪಾಯ ಹೇಳೋ. ನೋಡಯ್ಯ, ಅಲ್ಲಿ ಅವನಾ ಗೊತ್ತಾಯ್ತು. ನಿನ್ನ ಆನೆ ಹೆಂಗ್ ಶರೀರ ಅಂದೇಟ್ಗೆ ನನಗೆ ಗೊತ್ತಾಗೋಯ್ತು ಉಪಾಯ. ಅಲ್ಲಿ ಆನೆ 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 ಆನೆ. ಈಗ ಈ ಆನೆ ಮುಂದಕ್ಕೆ ಇವನ್ನ ತಳ್ಳುವ. ಆಗ ಆನೆ ಇವನ್ನ ಕಾಲಲ್ಲಿ ಪಚ ಪಚ ಸಾಯಿಸ್ಬಿಡ್ತದೆ. ಹೆಂಗೆ ಉಪಾಯ? ಕತ್ರಿ, ಏನಯ್ಯ ಇದು? ಏನಯ್ಯ ಆನೆ ಮುಂದೆ ತಳ್ಳಿದ್ರು ಬದುಕ್ ಬಂದಿದ್ದಾನಲ್ಲಯ್ಯ. ಹೆಂಗಯ್ಯ ಬದುಕ್ ಬಂದ ಇವನ್ ಮನೆ ಕಾಯುವಾಗ? ಏ ಕತ್ರಿ, ಇವನು ಸಾಮಾನದ ಸ್ವಾಮಿ ಅಲ್ಲ ಕಣಯ್ಯ. ಏನೋ ಮಾಟ ಮಂತ್ರ ಕಲ್ತವನೆ. ಈಗ ಏನ್ ಮಾಡುದು? ನನಗೂ ಉಪಾಯ ಹುಡುಕಿ ಸಾಕಾಗೋಯ್ತು.
ನೀನೇ ಏನಾದ್ರೂ ಒಂದು ಉಪಾಯ ಹುಡುಕು. ಏ ಕತ್ರಿ, ಇಲ್ಲೋಡಯ್ಯ, ಮಹಾರಾಜರು ಇವನ್ನ ಮುಗಿಸುಟ್ಟು ಬನ್ನಿ ಅಂತ ಹೇಳವ್ರೆ. ಏನಾದ್ರೂ ಒಂದು ಉಪಾಯ ಹುಡುಕು. ಅಯ್ಯೋ ಅಯ್ಯೋ, ಒಳಿತು ಉಪಾಯ. ಬಾಲ ಇಲ್ಲಿ ಕತ್ರಿ. ಈಗ ಇವನು ಮೈ ಮೇಲೆ ಹಾಕ್ಬಿಟ್ರೆ ಆ ಹಾವು ಇವನ್ನ ಕಚ್ಚಿ 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 ಸಾಯಿಸ್ಬಿಡ್ತದೆ. ಒಳ್ಳೆ ಉಪಾಯ. ತಗೋ ತಗೋ ತಗೋ, ಹಾಕು ಹಾಕು. ಈಗ ಪಟಕ್ ನೀವೇ ಸದಾಯ್ತಾರೆ. ಬಾ 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 ಬಾ. ಅವನು ಹಿಡಿದು ಹಾಸಿಗೆ ಎಂದೆ, ಗರುಡನ ಕರೆದು ವಾಹನವೆಂದೆ. ಅವನು ಹಿಡಿದು ಹಾಸಿಗೆ ಎಂದೆ, ಗರುಡನ ಕರೆದು ವಾಹನವೆಂದೆ. ನಿನ್ನ ಲೀಲೆಯ ಅರಿತವರಿಲ್ಲ, ನಿನ್ನ ಲೀಲೆಯ ಅರಿತವರಿಲ್ಲ, ನಂಬಿದ ಜನಕ್ಕೆ ಭಯವೇ ಇಲ್ಲ. ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ. ನೋಡಯ್ಯ ನೋಡಯ್ಯ, ಹಾವು ಕೂಡ ಕತ್ತಿಲ್ವಲ್ಲಯ್ಯ. ಈಗ ಏನಯ್ಯ ಮಾಡೋದು? ಮಹಾರಾಜರು ಏನ್ ಹೇಳೋದು? ಈಗ ಒಂದ್ ಕೆಲಸ ಮಾಡುವ, ಇವನ್ನ ಕರ್ಕೊಂಡು ಹೋಗಿ ಹೋಗಿ ಮಹಾರಾಜರಿಗೆ ಒಪ್ಪಿಸ್ಬಿಡುವ. ಅವರೇ ಏನಾರ ಮಾಡ್ಕಲಿ, ಸರಿಯೇ? ಬಾಬಾ ಕರ್ಕಬ. ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ, ಮನವು ಕರಗದೆ. ಕಂದ ಪ್ರಹ್ಲಾದ, ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ. ಈ ದೀನಳ ಮೊರೆ ಕೇಳದೆ, ಈ ದೀನಳ ಮೊರೆ ಕೇಳದೆ, ಎಲ್ಲಿ ಮರೆಯಾದೆ. ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ, ಮನವು ಕರಗದೆ. ಕುಮಾರ, ಅಳುವಾಗಲೋ ನಗುವಾಗಲೋ ಎಂದು ನಿನ್ನ ನಾಮವೇ. ಅಳುವಾಗಲೋ ನಗುವಾಗಲೋ ಎಂದು ನಿನ್ನ
ಹೆಣ್ಣಾಗಿ ಹುಟ್ಟಿದೆ ಭೂಮಿಯೊಳಗೆ ಕಣ್ಣೀರಿನ ಬಾಳಿನಲ್ಲಿ ಹೆಣ್ಣಾಗಿ ಹುಟ್ಟಿದೆ ಭೂಮಿಯೊಳಗೆ ಕಣ್ಣೀರಿನ ಬಾಳಿನಲ್ಲಿ ಈ ಕಂದನ ಕಡೆಗಾಣಿಸೋ ಮನವು ನಿನಗೆ ತಡೆ. ಕಡೆಗಾಣಿಸೋ ಮನವು ನಿನಗೆ ತಗೆ. ಬೇಡುವೆ ನಿನ ಪಾದವಾ, ಬೇಡುವೆ ನಿನ ಪಾದವಾ, ಶಿವನೇ ಓ ಹರನೇ. ಈ ಮೌನವು ನನಗೆ ಮನವು ಕರಗದೆ ಈ ದೀನನ ಮೊರೆ ಕೇಳದೆ, ಈ ದೀನನ ಮೊರೆ ಕೇಳದೆ ಇಲ್ಲಿ ಮರೆಯಾದೆ. ಈ ಮೌನವು ನನಗೆ ಮನವು ಕರಗದೆ, ಮಾನವು ಕರಗದೆ. ಹೇ ಜಗದೀಶ್ವರ, ಯಾವ ಅಪರಾಧಕ್ಕಾಗಿ ನನಗಿಂತಹ ಶಿಕ್ಷೆಯನ್ನು ಕೊಟ್ಟಿರುವೆ? ಪರಮೇಶ್ವರ, ನನ್ನ ಸ್ವಾಮಿ ಆದರೂ ಹರಿದ್ವೇಷಿಯು, ನನ್ನ ಕುಮಾರನು ಹರಿಭಕ್ತನು. ಇವರ ನಡುವಿನಲ್ಲಿ ನಾನೇನೆಂದು ಮಾಡಲಿ? ಪರಮೇಶ್ವರ, ನನ್ನ ಕುಮಾರನನ್ನು ಕರುಣಿಸು, ಕರುಣಿಸು. ಅಮ್ಮ, ಪ್ರಹ್ಲಾದ, ಕಂದ, ಭಟರು ನಿನಗೆ ಶಿಕ್ಷೆ ಕೊಡಲಿಲ್ಲವೇ ಕಂದ? ಕೊಟ್ಟರಮ್ಮ, ಕೊಟ್ಟರು. ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವನ್ನು ಕಚ್ಚಲು ಬಿಟ್ಟರು. ಆದರೆ ಅವು ನನಗೆ ಏನೂ ಮಾಡಲಿಲ್ಲ. ಏನು? ಆನೆಯ ತುಳಿಯಲಿಲ್ಲವೇ? ಸರ್ಪವು ಕಚ್ಚಲಿಲ್ಲವೇ? ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಇಲ್ಲ ಇಲ್ಲ, ನನ್ನ ಕಂದನಿದು ಯಾವ ತಪ್ಪು ಇಲ್ಲ. ಅವನಿಗೆ ಯಾರೂ ಹೇಳಿಕೊಟ್ಟಿಲ್ಲ. ಅವನ ಗ್ರಹಗತಿಗಳಿಂದ ಅವನ ಈ ರೀತಿ ಆಡುತ್ತಿರುವೆನು. ಸ್ವಾಮಿ, ಸ್ವಾಮಿ, ನೀವು ನನ್ನ ಕಂದನಿಗೆ ಕೊಟ್ಟಿರುವ ಯಾತನೆಯನ್ನು ನೋಡಿ ನನ್ನ ಹೃದಯವೇ ಒಡೆದು ಹೋಗುತ್ತಿರುವುದು. ಸ್ವಾಮಿ, ಮೊದಲು ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಂದನ ಸಾವನ್ನು ನಾನು ನೋಡಲಾರೆ. ಸ್ವಾಮಿ, ನಾನು ನೋಡಲಾರೆ. ನಾನಾದ ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಹಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ, ಆತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಹಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಬಾನು, ಕೈ ಎತ್ತರೆ ನಡುಗುವುದು ಸೃಷ್ಟಿ. ಚತುರ್ಮುಖರ ಸೃಷ್ಟಿಯೇ ನನ್ನ ಹಾಡ್ಯವನ್ನು ಪಾಲಿಸುತ್ತಿರುವಾಗ ಏಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ,
ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ಇಂದು ನನ್ನ ಆಶಾ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿವಿಲ್ಲವೆಂದರೆ ಛೈ! ಇದೊಂದು ಬದುಕಿ, ಇದೊಂದು ಜನ್ಮ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ! ನಾನೇ ಸರ್ವಶಕ್ತಿ ನಿಂದುಕೊಂಡರೆ ಅದಾವ ಶಕ್ತಿ ಅವನಿಗೆ ಎದುರಾಗಿ ನಿಂತು ಕಾಣಿಸುತ್ತದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತೆಗೆದಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ಕೈ ತಗ್ಗಿಸುವಂತೆ ಮಾಡಿದೆ. ಅವನೇ ಆ ದುಷ್ಟನೇ, ಆ ನನ್ನ ಕುಲ ವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಳಗಲವೋ ಹರಿ, ಕಬಡ್ಡಿ, ವಂಚನೆ, ನನ್ನ ಮಗನ ಹೃದಯ ಅಂತಲೂ ಆಡುವುದು ಹೊಕ್ಕು, ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡುತ್ತಿರುವೆಯ. ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತ ಗಂಡು ನೀನಾಗಿದ್ದರಪ್ಪ, ಬಂದು ನನ್ನ ಎದುರಿಗೆ ನಿಲ್ಲು, ನಿನ್ನ ಉದಯವನ್ನು ಮಗನು, ನಿನ್ನ ಗಲ್ಲು ನನ್ನ ಮಾಲೆಯಾಗಿ ಕೊಲ್ಲಿದ್ದರೆ ನಾನು ಹಿರಣ್ಯಕಶಿಪು ಅಲ್ಲ, ನಾನು ಹಿರಣ್ಯಕಶಿಪು ಅಲ್ಲ, ನಾನು ಹಿರಣ್ಯಕಶಿಪು ಅಲ್ಲ. ಏನದು? ಬಹು ದೀರ್ಘವಾಗಿ ಆಲೋಚಿಸುತ್ತಿದ್ದೆ. ಏನಿಲ್ಲ ಸ್ವಾಮಿ. ನನ್ನ ಮನಸ್ಸಿಂದ ನಿನಗೆ ತುಂಬ ವೇದನೆ ಆಗಿದೆ ಎಂದು. ಇಲ್ಲವಲ್ಲ? ಚೇಚೆ, ಇದೇಕೆ ಈ ರೀತಿ ಮಾತನಾಡುತ್ತಿರುವಿರಿ? ನನ್ನ ಮನಸ್ಸಿಗೆ ಆಗನ್ನಿಸ ಖಯಾದು, ನಾನು ನಿನಗೆ ಬಹಳ ದುಃಖ ಕೊಟ್ಟೆ. ಇದೇಕೆ ಈ ರೀತಿ ಮಾತನಾಡುತ್ತಿರುವಿರಿ ಸ್ವಾಮಿ? ನನ್ನ ಮನಸ್ಸಿಗೆ ಆಗನ್ನಿಸ ಖಯಾದು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ಅಲ್ಲ? ಅಲ್ಲವೇ? ನೀವಲ್ಲದೆ ನನಗಾರ ದಿಕ್ಕು? ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ಅದನ್ನು ನಾನು ಬಲ್ಲೆ ಖಯಾದು, ನಾನೇನೇ ಹೇಳಿದರೂ ಅದರಂತೆ ನೀನು ನಡೆಯುವೆ ಅಲ್ಲಿ. ನಿಮ್ಮ ಆಜ್ಞೆ ವಿನಃ ನನಗೆ ಮತ್ತೇನಿದೆ ಸ್ವಾಮಿ? ಪತಿಯ ವಾಕ್ಯವನ್ನು ಪಾಲಿಸಬೇಕಾದುದು ಸತಿಯಾದವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ಏನಿದು? ವಿಷ. ನಾನು ಕುಡಿಯಲೇ? ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು. ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ಬದಿರುತ್ತಾನೆ, ಪತಿಯ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿರುತ್ತಾನೆ. ಹೋಗು, ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸು. ಅಯ್ಯೋ, ಇದೆಂತಹ ವಿಷಮ ಪರೀಕ್ಷೆ! ಪ್ರಹ್ಲಾದನಿಗೆ ನಾನು ಹೆತ್ತ ತಾಯಿ. ಇದರಿಂದ ಮುಂದೆ ಜಗತ್ತಿನಲ್ಲಿ ಯಾವ ಪರಿಣಾಮವಾಗುತ್ತದೆ ಎಂದು ತಿಳಿದಿದೆಯೇ? ಅದಕ್ಕೆ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು, ನೀನು ಕೆಲಸ ಮಾಡಬೇಕು, ನೀನು ಅವನಿಗೆ ವಿಷ ಕೊಡಿಸಬೇಕು. ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನೇ ಮಾಡುವ ಹಾಗಿದ್ದರೆ ನಿನಗೆ ಹೇಗೆ ಆಜ್ಞಾಪಿಸುತ್ತಿದ್ದೆ? ಇದರಿಂದ ಮುಂದೆ ಆಗುವ ಪರಿಣಾಮವೇನೆಂದು ತಿಳಿದಿದೆಯೇ? ಏನಾಗುತ್ತದೆ? ಕೊಲೆ ಪಾತಕಿ ಒಬ್ಬಳು ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯು ಸೂರ್ಯ ಚಂದ್ರರ ತನಕ ಶಾಶ್ವತವಾಗುವುದಿಲ್ಲವೇ? ಪತಿಯ ಆಜ್ಞೆಯನ್ನು ಉಲ್ಲಂಘಿಸಿದ ಪರಮಪಾತಿಗೆ ಎಂಬ ಅಪಖ್ಯಾತಿ ಆ ಚಂದ್ರಾರ್ಕವಾಗಿ ನಿಲ್ಲುವುದಿಲ್ಲ. ಇದು ಹೆತ್ತ ಹೊಟ್ಟೆ, ಇದು ಹೆತ್ತ ಹೊಟ್ಟೆಯಲ್ಲವೇ? ನಿಮಗೆ ಮಾತ್ರ ಪುತ್ರನ ಹೋಮ, ನಾವು ಹೃದಯ ಶೂನ್ಯರು. ಅವ ತಪ್ಪಿಗಾಗಿ ನನಗೆ ಶಿಕ್ಷೆ. ಇಂಥ ಮಗನನ್ನು ಎತ್ತ ತಪ್ಪಿದೆ ಕಯಾದು. ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲವೋ?
ಜಗದೀಶ್ವರ. ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯನ್ನಿಟ್ಟುಕೊಂಡು ಈ ಜಗತ್ತಿನಲ್ಲಿ ಬದುಕಬೇಕೆ? ಇದಕ್ಕಿಂತ ಬಂಜಿಯಾಗುವುದೇ ಎಷ್ಟೋ ಮೇಲು. ಶಂಭೋ ಶಂಕರ ಮಹಾದೇವ ತಾಳೆನು ನಾನೇ ಶೋಕವಾ ಪರಿಹರಿಸೋನೇ ಪರಶಿವ. ಭಕ್ತಳ ತಾಯೋ ಸತ್ಯಶಿವ. ಶಂಭೋ ಶಂಕರ ಮಹಾದೇವ ತಾಳೆನು ನಾನೇ ಶೋಕವಾ ಪರಿಹರಿಸೋನೇ ಪರಶಿವ. ಭಕ್ತಳ ತಾಯೋ ಸತ್ಯಶಿವ. ಶಂಭೋ ಶಂಕರ ಮಹಾದೇವ. ಹಾಲನ್ನು ಕುಡಿಸಿದ ಕಂದನಿಗೆ ಹಾಲವನ್ನು ನೀಡುವುದೇ? ಹಾಲನ್ನು ಕುಡಿಸಿದ ಕಂದನಿಗೆ ಹಾಲವನ್ನು ನೀಡುವುದೇ? ಏತಕ್ಕೆ ನನಗೆ ಈ ಶಿಕ್ಷೆ? ಏತಕ್ಕೆ ನನಗೆ ಈ ಶಿಕ್ಷೆ? ತೋರು ಎನಗೆ ನೀರಾಕ್ಷೆ ಕರುಣಿಸಿ ಕಾಯೋ ಪರಶಿವ. ಭಕ್ತಳ ಕಾಯೋ ಸತ್ಯಶಿವ. ಶಂಭೋ ಶಂಕರ ಮಹಾದೇವ ತಾಳೆನು ನಾನೇ ಶೋಕವಾ ಪರಿಹರಿಸೋನೇ ಪರಶಿವ. ಭಕ್ತಳ ಕಾಯೋ ಸತ್ಯಶಿವ. ಶಂಭೋ ಶಂಕರ ಮಹಾದೇವ ಮಹಾದೇವ ಅಮ್ಮ ಅಮ್ಮ ಏಕಮ್ಮ ಹೀಗಿದ್ದಿ? ಏಕಮ್ಮ ಅಳುತ್ತಿರುವಿ? ಹೆಣ್ಣಾಗಿ ಹುಟ್ಟದ್ದಕ್ಕೆ, ನಿನ್ನನ್ನು ಮಗನಾಗಿ ಪಡೆದದ್ದಕ್ಕೆ ನಾನೇನು ತಪ್ಪು ಮಾಡಿದೆ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತೆ ಇನ್ಯಾರ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯವರ ಧ್ಯಾನ. ಓ, ನಮ್ಮ ತಂದೆ ನಾರಾಯಣಗಿಂತ ದೊಡ್ಡವರೇ? ಹಾಗೆಲ್ಲ ಹೇಳಬೇಡ ಮಗನೇ. ನಿಮ್ಮ ತಂದೆಯವರೇ ಸರ್ವೇಶ್ವರ. ಅಂದರೆ ನಮ್ಮ ತಂದೆಗೆ ಹುಟ್ಟು ಸಾವುಗಳಿಲ್ಲವೇ? ಕಂದ, ಹೇಳಮ್ಮ. ಅಮ್ಮ,
ಹುಟ್ಟು ಸಾವಿಲ್ಲದವನು ಸರ್ವೇಶ್ವರ, ಹಸಿ ಉದಾಹಗಳಿಲ್ಲದವನು ಜಗದೀಶ್ವರ, ಆದಿ ಅಂತ್ಯಗಳಿಲ್ಲದವನು ಲೋಕೇಶ್ವರ. ಆ ಸಕಲ ಜೀವಿಗಳಲ್ಲಿ ಒಬ್ಬನಾಗಿರೋನೆ ಆ ಪರಮೇಶ್ವರ, ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಕುಮಾರ, ಏಕೆ ಏಕೆ ಇಷ್ಟೊಂದು ಹಠ ಮಾಡುತ್ತಿರುವೆ? ಅಮ್ಮನ ಮೇಲೆ ನಿನಗೇಕೆ ಇಷ್ಟೊಂದು ಪ್ರೀತಿ? ಹರಿಯ ಮೇಲೆ ನಿನಗೇಕೆ ಇಷ್ಟೊಂದು ಭಕ್ತಿ? ಅಯ್ಯೋ ಕುಮಾರ, ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಮಗನೇ. ಆದರೆ ಈ ತಾಯಿಯ ಬಯಕೆ ಒಂದೇ, ನೀನು ಸದಾ ಚಿರಂಜೀವಿಯಾಗಿರಬೇಕು. ನಿನ್ನ ಆಶೀರ್ವಾದವಿರೋವರೆಗೂ ನನ್ನ ಚಿರಂಜೀವಿಯೇ ಅಮ್ಮ. ಇಲ್ಲ ಕಂದ, ಇಲ್ಲ. ಇಂದು ನಿನ್ನ ಹೆತ್ತ ತಾಯಿಯೇ ನಿನಗೆ ಮೃತ್ಯು ಆಗಿ ಬಂದಿದ್ದಾಳೆ. ನಿಮ್ಮ ತಂದೆಯವರ ಆಜ್ಞೆ, ನಾನೇ ನನ್ನ ಕೈಯಾರೆ ನಿನಗೆ ವಿಷವನ್ನು ಕುಡಿಸಬೇಕಂತೆ. ಎತ್ತ ತಾಯಿ ತುತ್ತಿಟ್ಟ ಕಂದನಿಗೆ ಆಲವ ಕುಡಿಸುವಳೆ. ಪಿತ ನಾಣತಿಯಂತೆ ಸುತನಿಗೆ ವಿಷವನ್ನು ನೀಡಮ್ಮ. ಬೇಡ ಕಂದ, ಬೇಡ. ಆ ಹರಿಯ ಮೇಲಿನ ನಿನ್ನ ಭಕ್ತಿಯೂ ನಿನಗೆ ಉಳಿಗಾಲವಿಲ್ಲ ಕಂದ. ಆ ಹರಿಭಕ್ತಿಯಿಂದ ನಿನಗೆ ಉಳಿಗಾಲವಿಲ್ಲ. ಹರಿಯ ನಂಬಿದರೆ ವಿಷವೂ ಅಮೃತವಮ್ಮ, ಹರಿಯ ನಂಬದಿರೆ ಅಮೃತವೂ ವಿಷವಮ್ಮ. ಅಯ್ಯೋ ಕುಮಾರ, ಅಮ್ಮನ ಕಣ್ಣೀರು ನೋಡಿ ನಿನಗೆ ಕನಿಕರ ಬರುತ್ತಿಲ್ಲವೇ ಕಂದ? ಕಂದ, ನನಗೋಸ್ಕರವಿಲ್ಲದಿದ್ದರು ನಿನ್ನ ತಂದೆಯವರಿಗೋಸ್ಕರ ಒಂದೇ ಒಂದು ಬಾರಿ ಅವರೇ ಪರಮೇಶ್ವರನೆಂದು ಹೇಳಿಬಿಡು ಮಗನೇ, ಹೇಳಿಬಿಡು. ಕೊಡಮ್ಮ ಕೊಡು. ಹಾಲು ಕೊಟ್ಟ ಬೆಳೆಸಿದ ತಾಯಿ ವಿಷ ಕೊಡುವಳೆ, ಜನ್ಮ ಕೊಟ್ಟ ಬೆಳೆಸಿದ ತಾಯಿ ಭೃತ್ಯವಾಗುವಳೆ. ನೀನು ಕೊಡುವುದು ಅಮೃತವೇ ಹೊರತು ವಿಷವಲ್ಲ. ಕೊಡು ತಾಯಿ, ಆನಂದವಾಗಿ ಕುಡಿಯುತ್ತೇನೆ. ಹೆತ್ತ ತಾಯಿಯಾದ ನಾನು ನಿನಗೆ ವಿಷವನ್ನು ಕೊಡಲೆ? ಬೇಡ ಮಗನೇ, ಹಠ ಮಾಡಬೇಡ. ಒಂದೇ ಒಂದು ಬಾರಿ ಅವರೇ ಪರಮೇಶ್ವರೆಂದು ಹೇಳಿಬಿಡು ಮಗನೇ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣ ಕಣದಲ್ಲಿ, ನರ ನಾಡಿಗಳಲ್ಲಿ, ಉಸಿರಿನಲ್ಲಿ ಆ ಹರಿದಾಡುತ್ತಿರುವಾಗ ಅವನನ್ನು ಮರೆಯಲು ಸಾಧ್ಯವೇ? ಸುಳ್ಳಾಡಿದರೆ ಅವನು ಮೆಚ್ಚೋನೆ. ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು. ಬೇಡ ಮಗನೇ, ಬೇಡ ಪ್ರಹ್ಲಾದ. ಪ್ರಹ್ಲಾದ! ಅಮ್ಮ, ಅಮ್ಮ, ಕಂದ, ಪ್ರಹ್ಲಾದ, ವಿಷವು ನಿನಗೇನು ಮಾಡಲಿಲ್ಲವೇ? ಏನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಬೆಂಕಿ ಸುಡದವನನ್ನು, ಆನೆ ತುಳಿಯದವನನ್ನು, ಸರ್ಪ ಕಚ್ಚದವನನ್ನು ಕಯಾದು ನೀ ಕೊಟ್ಟ ವಿಷಾವನನ್ನು ಕೊಲ್ಲುತ್ತದೆಂದು ಭಾವಿಸಿದರೆ ನನ್ನಂತ ತಿಳಿಯೇಳಿ ಯಾರು ಇರಲು ಸಾಧ್ಯವಿಲ್ಲ. ಕಯಾದು, ಈ ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ದೇವರು ಯಾರು ಇರಲು ಸಾಧ್ಯವಿಲ್ಲ. ಈ ನಿನ್ನ ಮಗ ನಿನಗಾಗಿ ಆದರೂ, ನಿನ್ನ ಕಣ್ಣೀರಿಗಾಗಿ ಆದರೂ ಹರಿನಾಮ ಸ್ಮರಣೆ ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಅದು ಸುಳ್ಳಾಯಿತು. ಇವನು ಸಾಮಾನ್ಯನಲ್ಲ. ನನ್ನನ್ನು ಕೊಲೆಗಾರನನ್ನಾಗಿಯೇ ಮಾಡಬೇಕೆಂದಿರುವ ಘಾತುಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲ, ಇಲ್ಲ, ನನ್ನ ಕಣ್ಣನ್ನು ನಾನು ಬಿಡುವುದಿಲ್ಲ. ಬಿಡುವುದಿಲ್ಲ. ಸ್ವಾಮಿ, ಸ್ವಾಮಿ, ಸ್ವಾಮಿ. ಹಂಜು ಬುರುಗನೆ, ಹೇಳುವ ಹಂಜು ಬುರುಗನೆ, ನನ್ನ ಮಗನ ತಲೆ ಕೆಡಿಸಿದ ಮಾಯಗಾರನೇ, ಮೋಸಗಾರನೇ, ಎಲ್ಲಿರುವೆಯ ಹಂಜು ಬುರುಗನೆ, ಹೇಳುವ ಹಂಜು ಬುರುಗನೆ. ವೈಕುಂಠವ ಕಲಬರಿಸಿದೆ ಅಲ್ಲೂ ಕಾಣಲಿಲ್ಲ, ಸ್ವರ್ಗ ಮತ್ತೆ ಪಾತಾಳದಿ ನಿನ್ನ ಸುಳಿವಿಲ್ಲ. ವೈಕುಂಠವ ಕಲಬರಿಸಿದೆ ಅಲ್ಲೂ ಕಾಣಲಿಲ್ಲ,
ಸ್ವರ್ಗ ಮಧ್ಯ ಪಾತಾಳದಿ ನಿನ್ನ ಸುಳಿವಿಲ್ಲ ಬಾರೋ ಬಾರೋ ಉದರ ಬಗೆದು ಕರುಳ ಬಗೆದು ಬಾಲ್ಯ ಹಾಕಿಕೊಳ್ಳುವೆ ಉದರ ಬಗೆದು ಕರುಳ ಬಗೆದು ಬಾಲ್ಯ ಹಾಕಿಕೊಳ್ಳುವೆ ಎಲ್ಲಿರುವೆಯ ಹಂಜು ಬರುತ್ತದೆ ಎಲ್ಲವೋ ಹಂಜು ಬರುತ್ತದೆ ನನ್ನ ಮಗನ ತಲೆ ಕೆಡಿಸಿದ ಮಾಯಗಾರನೇ ಮೋಸಗಾರನೇ ಎಲ್ಲಿರುವೆಯ ಹಂಜು ಬರುತ್ತದೆ ಎಲ್ಲವೋ ಹಂಜು ಬರುತ್ತದೆ ಎಲ್ಲವೋ ಹಂಜು ಬರುತ್ತದೆ ಏನೇ ವಿಪರ್ಯಾಸ ವಿಶ್ವನಾಯಕನಿಗೆ ವಿಧಾತನು ನೀಡಿರುವ ವಿನೋದವು ವಿಧಿವಿಲಾಸವು ಅಥವಾ ವಿಧಿ ವಿಕೃತಿಯೋ ಎದುರಾಳಿಯೇ ಇಲ್ಲದೆ ಹೋರಾಟ ದಾನವ ರಕ್ತದಲ್ಲಿ ಹರಿಭಕ್ತಿ ಕಂದನೆ ತಂದೆಯನ್ನು ನಿಂದಿಸುವ ಆಸಕ್ತಿ ಆತನನ್ನು ಬಿಡದೆ ರಕ್ಷಿಸುತ್ತಿರುವ ಆಸಕ್ತಿ ನನ್ನ ಕಣ್ಣೆದುರಿಗೆ ಏಕೆ ಬರುತ್ತಿಲ್ಲ ಸೋಲುವನೆಂಬ ಭಯವೋ ಅಥವಾ ಅಂಜಿಕೆಯೋ ಅದೇನೇ ಆಗಿರಲಿ ಭಕ್ತಿ ಶಕ್ತಿಗಳ ನಡುವಿನ ಹೋರಾಟ ಎಂದು ಅಂತ್ಯವಾಗಲೇಬೇಕು ವೈಕುಂಠಮಗಳ ಬರಿಸಿದೆ ಅಲ್ಲು ಕಾಣಲಿಲ್ಲ ಸ್ವರ್ಗ ಮಧ್ಯ ಪಾತಾಳದಿ ನಿನ್ನ ಸುಳಿವಿಲ್ಲ ವೈಕುಂಠಮಗಳ ಬರಿಸಿದೆ ಅಲ್ಲು ಕಾಣಲಿಲ್ಲ ಸ್ವರ್ಗ ಮಧ್ಯ ಪಾತಾಳದಿ ನಿನ್ನ ಸುಳಿವಿಲ್ಲ ಬಾರೋ ಬಾರೋ ಉದರ ಬಗೆದು ಕರುಳ ತೆಗೆದು ಬಾಲೆ ಹಾಕಿಕೊಳ್ಳುವೆ ಉದರ ಬಗೆದು ಕರುಳ ತೆಗೆದು ಬಾಲೆ ಹಾಕಿಕೊಳ್ಳುವೆ ಎಲ್ಲಿರುವೆ ಹಂಜು ಬರುತ್ತದೆ ಎಲ್ಲವೋ ಹಂಜು ಬರುತ್ತದೆ ನನ್ನ ಮಗನ ತಲೆ ಕೆಡಿಸಿದ ಮಾಯಗಾರನೇ ಮೋಸಗಾರನೇ ಎಲ್ಲಿರುವೆ ಹಂಜು ಬರುತ್ತದೆ ಎಲ್ಲವೋ ಹಂಜು ಬರುತ್ತದೆ ಎಲ್ಲವೋ ಹಂಜು ಬರುತ್ತದೆ ಮೃಡನಾನೆ ಹೇಳುವೆನು ಬಡಿದು ಕೊಲ್ಲುವೆ ಎಲ್ಲಿ ಓರು ಅವನ ಆಕಾಶವೇ ವದನ ಸೂರ್ಯ ಚಂದ್ರರೇ ನಯನ ಗ್ರಹ ತಾರೆಗಳೇ ಅವನ ಆಭರಣವು ಸಿಡಿಲುಗುಡುವೆ ನಗುವು ಬ್ರಹ್ಮಾಂಡವೇ ತನುವು ಪಾತಾಳದಲ್ಲಿಹುದು ಹರಿಚರಣವು ಪಾತಾಳದಲ್ಲಿ ಹರಿಚರಣ ವಿಶ್ವವನೆ ಹಾಳುದೇಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವಯ ಮೂಡ ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು ಮೆಟ್ಟಿ ತುಳಿಯುವೆ ಅವನ ಶಿರವನ ಭಕ್ತಿ ನಂಬಿಯೆ ನಾನು ಶಕ್ತಿ ನಂಬಿಯೆ ನೀನು ಪ್ರೇಮದಲ್ಲಿ ನಾ ಕರೆವೆ ದ್ವೇಷದಲ್ಲಿ ನೀ ಕರೆವೆ ಇಬ್ಬರಲು ಆರಿ ತುಂಬಿರುವನು ಕೂಗಿದರೆ ನನ್ನಡೆ ಬರದಿಹನು ಹೆಜ್ಜೆ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ ಬಾ ಎಂದು ಕೂಗಿದರೆ ಬರುವನೇ
ಕುಣಿದ ಮೋಹಿನಿಯು ಆ ಹರಿಯು ಖಂಡೆದೆಯ ಗುಂಡಿಗೆಯು ಅವನಿಗುಂಡೇನೋ ಖಂಡೆದೆಯ ಗುಂಡಿಗೆಯು ಅವನಿಗುಂಡೇನೋ ಅವನಿಗುಂಡೇನೋ. ಹರಿನಿಂದ ತರವಲ್ಲ ಹರಿಬೈರಿ ಸರಿಯಿಲ್ಲ ಹರಿಗಿಂತ ಅಧಿಕರು ಇನ್ನಾರು ಇಲ್ಲ ಹರಿಯ ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ. ಸಾಕು, ಭಕ್ತಿ ಮುಕ್ತಿಗಳ ಪಳ್ಳು ನುಡುಗಳನ್ನಾಡಿ ನಮ್ಮನ್ನೇ ಹೆದರಿಸಿ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹೊರೆದುಕೊಳ್ಳುವೆಯಲ್ಲ, ಎಲ್ಲಿದ್ದಾನ ನಿನ್ನ ಹರಿ? ಎಲ್ಲೆಲ್ಲೇ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ ಅಣು ರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ಇರುವನು. ಇದ್ದಾನೆ. ಈ ಭೂಮಿಯಲ್ಲಿ, ಅಲ್ಲಿಯೇ ಇದ್ದಾನೆ. ಗೋಳಿಯಲ್ಲಿ, ಅಲ್ಲಿಯೇ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೇ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೇ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೇ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೇ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನು. ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಎಲ್ಲಿಯ ತನು ಜಾತ ಮಾಧವ, ಎಲ್ಲಿಯ ತನು ಜಾತ, ಹೇ ಎಲ್ಲಿಯ ತನು ಜಾತ ಮಾಧವ, ಎಲ್ಲಿಯ ತನು ಜಾತ. ಇಲ್ಲದಿಲ್ಲ ತಾತ ಮಾಧವನಿಲ್ಲದಿಲ್ಲ ತಾತ. ಇಲ್ಲದಿಲ್ಲ ತಾತ ಮಾಧವನಿಲ್ಲದಿಲ್ಲ ತಾತ. ಚಪಲವೇನು ಜಾತ ಮಾಧವ, ಚಪಲವೇನು ಜಾತ, ಹೇ ಚಪಲವೇನು ಜಾತ ಮಾಧವ, ಚಪಲವೇನು ಜಾತ. ಸಫಲ ಕೊಡುವ ತಾತ ಮಾಧವ, ಸಫಲ ಕೊಡುವ ತಾತ. ಸಫಲ ಕೊಡುವ ತಾತ ಮಾಧವ, ಸಫಲ ಕೊಡುವ ತಾತ. ಹೆಂಗಸೇನು ಜಾತ ಮಾಧವ, ಹೆಂಗಸೇನು ಜಾತ, ಹೇ ಹೆಂಗಸೇನು ಜಾತ ಮಾಧವ, ಹೆಂಗಸೇನು ಜಾತ. ಬಂಗಗೈವ ತಾತ ಮಾಧವ, ಬಂಗಗೈವ ತಾತ. ಬಂಗಗೈವ ತಾತ ಮಾಧವ, ಬಂಗಗೈವ ತಾತ. ಭಿಕ್ಷುವೇನು ಜಾತ ಮಾಧವ, ಭಿಕ್ಷುವೇನು ಜಾತ, ಹೇ ಭಿಕ್ಷುವೇನು ಜಾತ ಮಾಧವ, ಭಿಕ್ಷುವೇನು ಜಾತ. ಪಕ್ಷಿ ಗಮನ ತಾತ ಮಾಧವ, ಪಕ್ಷಿ ಗಮನ ತಾತ. ಪಕ್ಷಿ ಗಮನ ತಾತ ಮಾಧವ, ಪಕ್ಷಿ ಗಮನ ತಾತ. ರಣಕ್ಕೆ ಬರುವ ಜಾತ ಮಾಧವ, ರಣಕ್ಕೆ ಬರುವ ಜಾತ, ಹೇ ರಣಕ್ಕೆ ಬರುವ ಜಾತ ಮಾಧವ, ರಣಕ್ಕೆ ಬರುವ ಜಾತ. ಕೆಣಕಿ ನೋಡು ತಾತ ಮಾಧವ, ಕೆಣಕಿ ನೋಡು ತಾತ. ಕೆಣಕಿ ನೋಡು ತಾತ ಮಾಧವ, ಕೆಣಕಿ ನೋಡು ತಾತ. ಮರಣ ಕಂಜಿ ಹರಿಯು ಮರೆಯಲ್ಲಿ ಹಡಗಿ ಕುಳಿತನೇನು, ಹೇ ಮರಣ ಕಂಜಿ ಹರಿಯು ಮರೆಯಲ್ಲಿ ಹಡಗಿ ಕುಳಿತನೇನು. ಶರಣ ಜನರ ಪರವೇ ಕರೆದರೆ ಓಡಿ ಬರುವ ಅರಿಯೋ. ಶರಣ ಜನರ ಪರವೇ ಕರೆದರೆ ಓಡಿ ಬರುವ ಅರಿಯೋ. ಕಂಬವೇನು ಜಾತ ಮಾಧವ, ಕಂಬವೇನು ಜಾತ, ಹೇ ಕಂಬವೇನು ಜಾತ ಮಾಧವ, ಕಂಬವೇನು ಜಾತ. ಸೀಳಿ ನೋಡು ತಾತ ಮಾಧವ, ಸೀಳಿ ನೋಡು ತಾತ. ಸೀಳಿ ನೋಡು ತಾತ ಮಾಧವ, ಸೀಳಿ ನೋಡು ತಾತ. ಅಚ್ಚುವಾಯ್, ಈ ಕಂಬದಲ್ಲಿರುವನೇ, ಅಲ್ಲಿಯೇ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೇ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೇ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೇ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೇ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ತಂದೆ ತಂದೆ ಹಲೇ ಹಲೇ ಪ್ರಹ್ಲಾದ ಕುಮಾರ, ಹಲೇ
ವೈಕುಂಠವನ್ನೆಲ್ಲ ಗಲಭರಿಸಲು ಕಾಣಲಾಗದ ಈ ನನ್ನ ಕುಲವೈರಿಯನ್ನು ನಿಂತಲ್ಲೇ ತೋರಿಸಿಬಿಟ್ಟೆ ಮಗನೇ. ನಿನ್ನನ್ನು ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಭಯಬೇಡ ಬಡ ಮಗನೇ, ತಂದೆ ತಂದೆ ಭಯಬೇಡ ಬಡ ಮಗನೇ. ಯವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಗಾಳಿಗೆ ಸಿಕ್ಕ ತರಗಲೆಂದು ತೂರಿ ಬಿಡುತ್ತೇವೆ. ಎಲವೆಲವೋ ಭಾಯಾವಿ, ಕಬಡ್ಡಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಇಂದು ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯೋ ಎಂದಿಗೆ ನಿನ್ನ ಪರಿಸಮಾಪ್ತಿ. ನಾರಾಯಣ ಪ್ರಹ್ಲಾದ, ಭಯಪಡಬೇಡ ಮಗು, ಭಯಪಡಬೇಡ. ನಿನಗಾಗೆ ಶ್ರೀಮನ್ ನಾರಾಯಣ ಈ ಅವತಾರವೆತ್ತಿದ್ದು. ನೀನು ಪ್ರಾರ್ಥಿಸು, ಶಾಂತನಾಗುತ್ತಾನೆ. ನಮೋ ನಮೋ ನರಸಿಂಹ, ಕರುಣೆ ತೋರೋ ನರಸಿಂಹ, ಅಭಯನಾಗೋ ನರಸಿಂಹ, ಶಾಂತನಾಗೋ ನರಸಿಂಹ. ನಮೋ ನಮೋ ನರಸಿಂಹ, ನಮೋ ನಮೋ ನರಸಿಂಹ, ನಮೋ ನಮೋ ನರಸಿಂಹ. ಪ್ರಹ್ಲಾದ, ನಿನಗೇನು ಹೊರಬೇಕು ಕೇಳಿಕೋ. ಪರಮಾತ್ಮ, ನನ್ನ ತಂದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸು. ಪ್ರಹ್ಲಾದ, ನಿನ್ನ ತಂದೆ ಹಾಗೂ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ಜಯವಿಜಯರು ಶಾಪಗ್ರಸ್ತರಾಗಿ ಹೀಗೆ ಜನಿಸಿದ್ದರಷ್ಟೇ. ಬೇರೇನಾದರೂ ವರವಿದ್ದರೆ ಕೇಳಿಕೋ. ನನಗೆ ಬೇಕಾಗಿರುವವರು ನಿನಗೆ ತಿಳಿಯದೆ ಜನ್ಮ ಜನ್ಮಾಂತರದಲ್ಲೂ ನಿನ್ನ ಭಕ್ತನಾಗಿರಲು ಅನುಗ್ರಹಿಸು. ತಥಾಸ್ತು.